ಹಾಯ್ ಹಲೋ ವೆಲ್ಕಮ್ ಟು ಮೈ ಕ್ಲಾಸ್. ಎಲ್ಲರಿಗೂ ಶುಭೋದಯ. ಇವತ್ತಿನ ಕ್ಲಾಸ್ ವಿಶೇಷತೆ ಏನಪ್ಪ ಅಂದರೆ ಸೆಪ್ಟೆಂಬರ್ ತಿಂಗಳ ಪ್ರಚಲಿತ ಘಟನೆಗಳು. ಇದು ಪಾರ್ಟ್ 2 ಆಗುತ್ತೆ. ಪಾರ್ಟ್ 1 ಕ್ಲಾಸ್ ಈಗಾಗಲೇ ಮುಗಿದಿದೆ. ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡಿ ನೀವು ನೋಡ್ಬೋದು ಕ್ಲಾಸ್ ಯಾವ ಥರ ಇದೆ ಅಂತ, ಯಾವ ಇಂಪಾರ್ಟೆಂಟ್ ವಿಷಯಗಳಿದೆ ಅಂತ ನೋಡ್ಬೋದು. ಇದು ಪಾರ್ಟ್ 2 ಆಗುತ್ತೆ. ಇದರಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ವಿಷಯಗಳಿದ್ದಾವೆ. ಬನ್ನಿ ಯಾವ ವಿಷಯಗಳಿದ್ದಾವೆ ಅಂತ ನೋಡೋಣ. ಇದು ಕ್ಲಾಸ್ ನಂಬರ್ 2 ಆಗುತ್ತೆ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡಿಬಿಡೋಣ ಕ್ಲಾಸ್ ಶುರು ಮಾಡೋದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ವಿಷಯ. ಇತ್ತೀಚೆಗೆ CM ಅವರು ಏನು ಹೇಳಿದಾರಪ್ಪ ಅಂದರೆ ಕಾನ್ಸ್ಟೇಬಲ್ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನೋಡಿ, ಇಲ್ಲಿದೆ. ಕಾನ್ಸ್ಟೇಬಲ್ ನೇಮಕಾತಿ ವಯೋಮಿತಿಯನ್ನು 27ರಿಂದ 33 ವರ್ಷಕ್ಕೆ ಏರಿಸುವ ಕುರಿತು ಒಂದು ಭಾರಿ ತೀರ್ಮಾನ ಕೈಗೊಳ್ಳುವಂತೆ ಗೃಹ ಸಚಿವರಿಗೆ ಸೂಚಿಸಿದ್ದಾರೆ. ಫಸ್ಟು ನಮಗೆ ಇವಾಗ ಕಾನ್ಸ್ಟೇಬಲ್ ಆಗಬೇಕಂದ್ರೆ 27 ವರ್ಷ ಲಾಸ್ಟ್ ಇತ್ತು ಏಜು ಅಪ್ಲಿಕೇಶನ್ ಹಾಕೋದಕ್ಕೆ. ಇವಾಗ 33 ವರ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಬಂದ್ಬಿಟ್ಟು ಗೆಜೆಟ್ ಪ್ರೊಬೇಷನರಿ ಅಂದರೆ ಮೊನ್ನೆ ನಡೀತಲ್ಲ KS ಎಕ್ಸಾಮು, ಅದುಗಳನ್ನು ಮತ್ತೆ ಮರುಪರೀಕ್ಷೆಯನ್ನು ಶೀಘ್ರ ಮಾಡಬೇಕು ಅಂತ ಗೃಹ ಸಚಿವರಿಗೆ ತಿಳಿಸಿದ್ದಾರೆ CM ಸಿದ್ದರಾಮಯ್ಯ. ಇನ್ನು ಪಾಯಿಂಟ್ ನಂಬರ್ 1, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಹಿಂದಿ ದಿನ ಸೆಪ್ಟೆಂಬರ್ 14. ರಾಷ್ಟ್ರೀಯ ಹಿಂದಿ ದಿನ ಸೆಪ್ಟೆಂಬರ್ 14. ರಾಷ್ಟ್ರೀಯ ಹಿಂದಿ ದಿನ. ಭಾರತದಾದ್ಯಂತ ಹಿಂದಿ ಭಾಷೆ ಮಾತನಾಡುವ ಸಾಕಷ್ಟು ಜನರಿದ್ದಾರೆ. ಅದರಲ್ಲಿ ಉತ್ತರ ಭಾರತದ ಬಹುತೇಕ ಭಾಗಗಳಾದ ಬಿಹಾರ್, ಛತ್ತೀಸ್ಗಢ, ದೆಹಲಿ, ಹಿಮಾಚಲ್ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್ ಮತ್ತು ಉತ್ತರಾಖಂಡ ಸೇರಿದಂತೆ ಇನ್ನಿತರ ರಾಜ್ಯಗಳಲ್ಲಿ ಸರಿಸುಮಾರು 366 ಮಿಲಿಯನ್ ಜನ ಹಿಂದಿ ಮಾತನಾಡುತ್ತಾರೆ. ಈ ಹಿಂದಿ ಭಾಷೆಯ ಮಹತ್ವವನ್ನು ಎಲ್ಲರಿಗೂ ತಿಳಿಸಬೇಕೆಂದು ಸೆಪ್ಟೆಂಬರ್ 14ರಂದು ರಾಷ್ಟ್ರೀಯ ಹಿಂದಿ ದಿವಸವನ್ನು ಆಚರಣೆ ಮಾಡ್ತಾರೆ. ಯಾಕೆ ಇವಾಗ ರಾಷ್ಟ್ರೀಯ ಹಿಂದಿ ದಿನವನ್ನು ಆಚರಣೆ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದಪ್ಪ ಅಂದರೆ ಹಿಂದಿ. ಅದು ಬಂದ್ಬಿಟ್ಟು ಎಷ್ಟು ಜನ ಅಂದರೆ ಸರಿಸುಮಾರು 366 ಮಿಲಿಯನ್. 1 ಮಿಲಿಯನ್ ಅಂದರೆ ಎಷ್ಟು? 10 ಲಕ್ಷ. ಹಾಗೆ 366 ಮಿಲಿಯನ್ ಜನ ಹಿಂದಿ ಮಾತನಾಡ್ತಾರೆ. ಅದರ ಮಹತ್ವವನ್ನು ತಿಳಿಸಲು ಸೆಪ್ಟೆಂಬರ್ 14ರಂದು ರಾಷ್ಟ್ರೀಯ ಹಿಂದಿ ದಿವಸವನ್ನು ಆಚರಣೆ ಮಾಡಲಾಗ್ತದೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಸ್ವಲ್ಪ 2 ಪಾಯಿಂಟ್ ಇದ್ದಾವೆ. ಅದರಲ್ಲಿ ಬಂದ್ಬಿಟ್ಟು ಒಂದು, 1918ರಲ್ಲಿ ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆಯಾಗಿ ಪ್ರಚಾರ ಮಾಡಲು ಹಿಂದಿ ವಿದ್ವಾಂಸರು ಮತ್ತು ಮುಖ್ಯ ಕಾರ್ಯಕರ್ತರಿಂದ ಹಿಂದಿ ಸಾಹಿತ್ಯ ಸಮ್ಮೇಳನವನ್ನು ರಚಿಸಲಾಗಿತ್ತು. ಹಿಂದಿ ಸಾಹಿತ್ಯ ಸಮ್ಮೇಳನವನ್ನು 1918ರಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾಗಿತ್ತು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು 1947ರಲ್ಲಿ ಭಾರತದ ಸ್ವಾತಂತ್ರ್ಯ ಪಡೆದ ಬಳಿಕ ಹಿಂದಿಯನ್ನು ಏಕೈಕ ಅಧಿಕೃತ ಭಾಷೆ ಅಂತ ಘೋಷಣೆ ಮಾಡ್ತಾರೆ. ಯಾವುದನ್ನು? ಹಿಂದಿಯನ್ನು. ಓಕೆ, ಇದು ಬಂದ್ಬಿಟ್ಟು ರಾಷ್ಟ್ರೀಯ ಹಿಂದಿ ದಿನಕ್ಕೆ ಸಂಬಂಧಿಸಿದಂಥ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇನ್ನು ಪಾಯಿಂಟ್ ನಂಬರ್ 2, ಹಾಕಿ ಏಷ್ಯನ್ ಚಾಂಪಿಯನ್ಶಿಪ್ ಆದ ಭಾರತದ ಹಾಕಿ ತಂಡ. ಚೀನಾ ದೇಶವನ್ನು ಸೋಲಿಸುವುದರ ಮೂಲಕ ಭಾರತ ಗೆದ್ದಿದೆ. ಆತಿಥ್ಯ ವಹಿಸಿದ ದೇಶ ಚೀನಾ. ಭಾರತದ ಹಾಕಿ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್. ಇದು ಏನಪ್ಪ ಅಂದರೆ, ನಾ ಇಲ್ಲಿ ಏನು ಹಾಕಿದ್ದೀನಲ್ಲ ಈ ಪಾಯಿಂಟ್ಸ್, ಇದು ಕ್ವಶನ್ ಹೀಗೆ ಕೇಳ್ತಾರೆ. ಇತ್ತೀಚೆಗೆ 2024ರಲ್ಲಿ ಹಾಕಿ ಏಷ್ಯಾ ಚಾಂಪಿಯನ್ಶಿಪ್ ಆದ ತಂಡ ಯಾವುದಪ್ಪ ಅಂದರೆ ಭಾರತದ ಹಾಕಿ ತಂಡ 2024ರಲ್ಲಿ. ಇನ್ನು ಆತಿಥ್ಯ ವಹಿಸಿದ ದೇಶ ಯಾವುದಪ್ಪ ಅಂದರೆ ಚೀನಾ. ಹಂಗೂ ಕೂಡ ಕೇಳ್ಬೋದು. ಭಾರತದ ಹಾಕಿ ತಂಡವನ್ನು ಮುನ್ನಡೆಸಿದ ನಾಯಕ ಯಾರು ಅಂತ ಕೂಡ ಕೇಳ್ಬೋದು, ಹರ್ಮನ್ಪ್ರೀತ್ ಸಿಂಗ್. ಹೀಗೆ ಇತ್ತೀಚೆಗೆ ನಡೆದಿತ್ತಲ್ಲ ಹಾಕಿ ಏಷ್ಯಾ ಚಾಂಪಿಯನ್ಶಿಪ್ಪಲ್ಲಿ, ಅದರಲ್ಲಿ ಚೀನಾ ಅದನ್ನು ಸೋಲಿಸುವುದರ ಮೂಲಕ ಭಾರತ ಗೆದ್ದಿದೆ. ಅವರು ಒಂದು ಗೋಲ್ ಕೂಡ ಹೊಡೆದಿರಲ್ಲ, 0. ನಾವು ಮಾತ್ರ ಒಂದು ಗೋಲ್ ಹೊಡೆಯುವ ಮೂಲಕ ಗೆಲ್ತೇವೆ. ಸ್ಲೈಡ್ ಇದೆ, ನೋಡ್ಕೊಬೋದು ಇಲ್ಲಿ. ಭಾರತಕ್ಕೆ ಏಷ್ಯಾ ಚಾಂಪಿಯನ್ಶಿಪ್ ಟ್ರೋಫಿ. ಉಲಾನ್ ಬುಯರ್, ಚೀನಾದ ಉಲಾನ್ ಬುಯರಲ್ಲಿ ನಡೆದಿದ್ದು ಈ ಮ್ಯಾಚು. ಯಾವುದು? ಫೈನಲ್ ಮ್ಯಾಚು. ಅದರಲ್ಲಿ ಬಂದ್ಬಿಟ್ಟು 1-0 ಅಂತರದ ಗೆಲುವಿನ ದಾಖಲೆ ಮಾಡಿತ್ತು. ಯಾವುದು? ಭಾರತ. ಪುರುಷರ ಏಷ್ಯಾ ಹಾಕಿ ಚಾಂಪಿಯನ್ಶಿಪ್ ಟ್ರೋಫಿಯನ್ನು 5 ಬಾರಿ ಎತ್ತಿ ಹಿಡಿದಿದೆ. ಎಷ್ಟು ಬಾರಿ ಗೆದ್ದಿದೆ ಇಲ್ಲಿ ತನಕ? 5 ಬಾರಿ ಗೆದ್ದಿದೆ. ಯಾವುದು? ಏಷ್ಯನ್ ಚಾಂಪಿಯನ್ ಟ್ರೋಫಿಯನ್ನು. ಭಾರತದ ಹಾಕಿ ತಂಡ ಏಷ್ಯನ್ ಚಾಂಪಿಯನ್ಶಿಪ್ಪನ್ನು ಇದುವರೆಗೆ 5 ಬಾರಿ ಗೆದ್ದಿದೆ. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪೂರ್ತಿಯಾಗಿ ಮಾಹಿತಿ ಇದೆ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಸ್ಲೈಡ್ ಇರಲಿ ಅಂತ ಹಾಕಿರುವಂಥದ್ದು. ಇನ್ನು ಪಾಯಿಂಟ್ ನಂಬರ್ 3, ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ತನ್ನ CM ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮಹಿಳೆ ಅತಿಶಿ. ಮತ್ತೆ 10 ವರ್ಷದ ಬಳಿಕ ದೆಹಲಿಗೆ CM ಮಹಿಳೆ.
ಏನಪ್ಪ ಅಂದರೆ ಇತ್ತೀಚೆಗೆ ಏನಪ್ಪ ಅಂದರೆ AAP ಅಧ್ಯಕ್ಷ ಅರವಿಂದ್ ಕೇಜ್ರಿವಾಲ್, AAP ಅಂದರೆ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷ ಕೇಜ್ರಿವಾಲ್ ಅವರು ಅರೆಸ್ಟ್ ಆಗಿದ್ದರು. ಈ ರೀಸೆಂಟಾಗಿ ಅವ್ರು ಏನಪ್ಪ ಅಂದರೆ ಒಂದು ದಿನಕ್ಕೆ ಮುಂಚೆ ಅವರು ಜೈಲಿಂದ ಬಿಡುಗಡೆ ಆದ ತಕ್ಷಣ ಅವ್ನು ಏನು ಮಾಡಿಬಿಟ್ರಪ್ಪ, ಅವ್ರ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ರೆ ಇನ್ನು ಮತ್ತೆ CM ಯಾರಾದರೂ ಆಗಬೇಕಲ್ಲ. ಸೊ ಹಾಗೆ ದೆಹಲಿಯ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮಹಿಳೆ ಬಂದುಬಿಟ್ಟು ಅತಿಶಿ. ಇದಕ್ಕಿಂತ 10 ವರ್ಷಗಳ ಮುಂಚೆ ಮಹಿಳೆ ಆಗಿದ್ರು CM. ಸೊ ಈಗ 10 ವರ್ಷ ಆದಮೇಲೆ ಮತ್ತೆ ಮಹಿಳೆಯಾಗಿ ಅತಿಶಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಎತ್ತ ಅಂತ ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ಹಾಕಿದ್ದೀನಿ ನೋಡಿ. ಕೇಜ್ರಿವಾಲ್ ರಾಜೀನಾಮೆ ಸುತ್ತ ಏನು ಎತ್ತ, ಇವ್ರ ಬಗ್ಗೆ ಪೂರ್ತಿ ಯಾಕೆ ಅರೆಸ್ಟ್ ಆದರು, ಮತ್ತೆ ಯಾವಾಗ ಬಿಡುಗಡೆ ಆದರು, ಇವ್ರು ಯಾಕೆ ಅರೆಸ್ಟ್ ಆದರು, ಯಾಕೆ ಬಿಡುಗಡೆ ಆದರು, ಇದೆಲ್ಲ ಇಲ್ಲೇ ಇದೆ. ಅತಿಶಿ ಯಾರು, ಜೈಲು ವಾಸ ಅನುಭವಿಸಿದ ಮಾಜಿ CMಗಳು ಯಾರು ದೆಹಲಿಗೆ ಸಂಬಂಧಿಸಿದಂತೆ, ಹಾಗೆ ನಮ್ಮ ದೇಶದಲ್ಲೂ ಕೂಡ ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ CMಗಳು. ಇವರು ಇದುವರೆಗೆ 4-5 ಬಾರಿ ರಾಜೀನಾಮೆ ನೀಡಿದ್ದಾರೆ ಆಲ್ರೆಡಿ. ಯಾರು, ಅರವಿಂದ್ ಕೇಜ್ರಿವಾಲ್. ಆ ಅವಧಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದನ್ನೆಲ್ಲ ನೀವು ಪಾಸ್ ಮಾಡಿ ನೋಡ್ಕೋಬೋದು. ಇನ್ನು ಪಾಯಿಂಟ್ ನಂಬರ್ 4, ಕೇಂದ್ರ ಸರ್ಕಾರವು ಇತ್ತೀಚೆಗೆ ನಮ್ಮ ದೇಶದ ಕೆಲವು ಪ್ರದೇಶಗಳ ಹೆಸರುಗಳನ್ನು ಬದಲಿಸಲು ನಿಶ್ಚಯಿಸಿದೆ. ಕೇಂದ್ರ ಸರ್ಕಾರವು ಇತ್ತೀಚೆಗೆ ನಮ್ಮ ದೇಶದ ಕೆಲವು ಪ್ರದೇಶಗಳ ಹೆಸರುಗಳನ್ನು ನಿಶ್ಚಯಿಸಿದೆ ಬದಲಿಸಲು. ಏಕೆ? ಈಗಾಗಲೇ ಆಲ್ರೆಡಿ ಸ್ವಲ್ಪ ಪ್ರದೇಶಗಳ ಹೆಸರುಗಳನ್ನು ಚೇಂಜ್ ಮಾಡಿದೆ. ಎಕ್ಸಾಂಪಲ್ ಬಂದ್ಬಿಟ್ಟು ಇವಾಗ ಫೈಜಾಬಾದ್ನ ಅಯೋಧ್ಯೆ ಮಾಡಿರುವಂತಹದ್ದು, ಅಲಹಾಬಾದನ್ನು ಪ್ರಯಾಗ್ರಾಜ್ ಮಾಡಿರುವಂತಹದ್ದು, ಹೀಗೆ ಹಲವು ಪ್ರದೇಶಗಳನ್ನು ಹೆಸರುಗಳನ್ನು ಚೇಂಜ್ ಮಾಡಿದ್ದಾರೆ ಆಲ್ರೆಡಿ. ಸೊ ಈಗ ಬಂದ್ಬಿಟ್ಟು ಇನ್ನೂ ಕೆಲವು ಹೆಸರುಗಳು ಕೊಟ್ಟಿದ್ರು. ಒಂದು 10ರಿಂದ 11 ಪ್ಲೇಸ್ಗಳಿದೆ. ಇವುಗಳ ಹೆಸರುಗಳನ್ನು ಕೂಡ ಚೇಂಜ್ ಮಾಡಬೇಕಂತ ಹೇಳಿದ್ದಾರೆ. ಯಾವಾಗ ಚೇಂಜ್ ಮಾಡ್ತಾರೆ ಏನೋ ನೋಡೋಣ. ನೋಡಿ ಏನಪ್ಪ ಅಂದರೆ ಕೇರಳ ರಾಜ್ಯವನ್ನು ಕೇರಳಂ ಅಂತ ಚೇಂಜ್ ಮಾಡಬೇಕು. ಹಾಗೆ ಬಂದ್ಬಿಟ್ಟು ಹೈದರಾಬಾದನ್ನು ಭಾಗ್ಯನಗರ ಅಂತ ಚೇಂಜ್ ಮಾಡಬೇಕು. ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ, ಬಾಗೇಪಲ್ಲಿಯನ್ನು ಭಾಗ್ಯನಗರ, ಮುಂಬೈ ಸೆಂಟ್ರಲ್ ಸ್ಟೇಷನನ್ನು ನಾನಾ ಜಗನ್ನಾಥ್ ಶಂಕರ್ ಶೆಟ್ ಈ ಹೆಸರಿನಿಂದ ಕರಿಬೇಕು ಅಂತ. ಹಾಗೆ ಬಂದ್ಬಿಟ್ಟು ಮರೀನಾ ಲೈನ್ ಅಂದರೆ ಇದು ಮುಂಬೈನ ರೈಲ್ವೆ ಸ್ಟೇಷನ್. ಈ ಮುಂಬೈನ ರೈಲ್ವೆ ಸ್ಟೇಷನ್ ಒಂದು ಹೆಸರು ಮರೀನಾ ಲೈನ್. ಅದನ್ನು ಕೂಡ ಮುಂಬಾದೇವಿ ರೈಲ್ವೆ ಸ್ಟೇಷನ್ ಅಂತ ಹೆಸರು ನಾಮಕರಣ ಮಾಡಬೇಕು ಹೊಸದಾಗಿ ಅಂತ ಹೇಳಿದ್ದಾರೆ. ಡ್ರ್ಯಾಗನ್ ಫ್ರೂಟ್ ನೋಡಿರ್ತೀರಲ್ಲ, ಕೆಂಪು ಕಲರ್ ಇರುತ್ತೆ, ಕೆಂಪು ಕಲರ್ ಅಲ್ಲ ಪಿಂಕ್ ಕಲರ್ ಇರ್ತದೆ ಡ್ರ್ಯಾಗನ್ ಫ್ರೂಟ್. ಅದರ ಹೆಸರು ಕೂಡ ಕಮಲಂ ಅಂತ ಹೆಸರು ಕೊಡಬೇಕು. ಕರೀಂನಗರ್ ಅದನ್ನು ಯಲಗುಂಡಲ ಅಂತ, ಈ ಕರೀಂನಗರ್ ಬಂದ್ಬಿಟ್ಟು ತೆಲಂಗಾಣದಲ್ಲಿ ಬರುತ್ತೆ, ಇದರ ಹೆಸರು ಯಲಗುಂಡಲ ಅಂತ ಚೇಂಜ್ ಮಾಡಬೇಕಂತ. ಹಾಗೆ ಗಾಜಿಯಾಬಾದು, ಅಕ್ಬರ್ಪುರು ಇವುಗಳ ಹೆಸರುಗಳೆಲ್ಲ ಚೇಂಜ್ ಮಾಡಬೇಕು ಅಂತ ನಿಶ್ಚಯಿಸಿದ್ದಾರೆ. ಯಾವಾಗ ಚೇಂಜ್ ಮಾಡ್ತಾರಂತ ನೋಡೋಣ. ಇನ್ನು ಪಾಯಿಂಟ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕ್ಷುದ್ರ ಗ್ರಹದ ಹೆಸರು ಅಫಿಫೋಸ್. ಕ್ವಶನ್ ಹೇಗೆ ಕೇಳ್ತಾರೆ ಅಂದರೆ ಈಗ ಕೇಳಲ್ಲ. ಅಫಿಫೋಸ್ ಇದೊಂದು ಏನು, ಅಫಿಫೋಸ್ ಅಂದರೆ ಏನು ಅಂತ ಕೇಳ್ಬಿಡ್ತಾರೆ ಡೈರೆಕ್ಟ್ ಕ್ವಶನ್ನು. ಅದಕ್ಕೆ ಕ್ಷುದ್ರ ಗ್ರಹನ, ನಕ್ಷತ್ರನ, ಗ್ರಹನ ಅಥವಾ ಧೂಮಕೇತುನ ಅಂತ ಕೇಳ್ತಾರೆ. ಆಪ್ಷನ್ಗಳು 4 ಕೊಡ್ತಾರೆ. ಆವಾಗ ಈ ಅಫಿಫೋಸ್ ಅನ್ನೋದು ಒಂದು ಕ್ಷುದ್ರ ಗ್ರಹ ಅಂತ ನಮಗೆ ಗೊತ್ತಿದ್ದರೆ ಆನ್ಸರ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕ್ಷುದ್ರ ಗ್ರಹ ಹೆಸರು ಅಫಿಫೋಸ್. ಇದು ಫುಲ್ಲು ಈಗ ಸುದ್ದಿಯಲ್ಲಿತ್ತು. ಹೇಗಪ್ಪ ಅಂದರೆ ಸಾಮಾಜಿಕ ಜಾಲತಾಣಗಳಂತೂ ಅತಿ ಹೆಚ್ಚಾಗಿತ್ತು. ಏನಪ್ಪ ಅಂದರೆ ಈ ಕ್ಷುದ್ರ ಗ್ರಹ ಭೂಮಿ ಮೇಲೆ ಬಿದ್ದರೆ ಭೂಮಿ ನಾಶ ಆಗೋಗುತ್ತೆ ಅಂತ. ಅಷ್ಟೊಂದು ದೊಡ್ಡ ಕ್ಷುದ್ರ ಗ್ರಹ ಇದಾಗಿತ್ತು. ಇದಕ್ಕೂ ಮುಂಚೆ ಒಂದು ಕ್ಷುದ್ರ ಗ್ರಹ ನಮ್ಮ ಪ್ರಪಂಚದ ಮೇಲೆ ಬಿಟ್ಟಂದರೆ ನಮ್ಮ ಭೂಮಿ ಮೇಲೆ ಬಿದ್ದು ಡೈನೋಸರ್ಗಳು ಅಂತ್ಯ ಆಗಿತ್ತು ಅಂತ ಕೂಡ ಮಾಹಿತಿ ಕೊಟ್ಟಿದ್ರು. ಸೊ ಅದೇ ಥರ ಈ ಸಾರಿ ಕೂಡ ಇದು ಬಿದ್ದರೆ ನಮ್ಮ ಭೂಮಿ ನಾಶ ಆಗುತ್ತೆ ಅಂತ ಹೇಳಿದರು. ಅದ್ರ ಬಗ್ಗೆ ನೋಡೋಣ ಮಾಹಿತಿ ಏನಿದೆ ಅಂತ. ಭಾರೀ ಗಾತ್ರದ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಕಡಿಮೆ ಎನ್ನಲಾಗಿದೆ. ಅದ್ಯಾಕೋ ಇಷ್ಟು ಗಾತ್ರದ ಕ್ಷುದ್ರ ಗ್ರಹ ಇದೇ ಮೊದಲ ಬಾರಿಗೆ ಭೂಮಿಗೆ ಸಾಕಷ್ಟು ಸಮೀಪಕ್ಕೆ ಬರುತ್ತಿದೆ ಎಂದು ತಜ್ಞರು ಹೇಳಿದ್ದಾರೆ. ಸೌರಮಂಡಲದಲ್ಲಿರುವ ಸಾಕಷ್ಟು ಕ್ಷುದ್ರ ಗ್ರಹಗಳು ಚಲಿಸುತ್ತವೆ. ಕೆಲವೊಮ್ಮೆ ಕ್ಷುದ್ರ ಗ್ರಹಗಳು ತಮ್ಮ ಭೂಮಿಗೆ ಬಂದು ಅಪ್ಪಳಿಸುವ ಭೀತಿಯನ್ನು ಕೂಡ ಹುಟ್ಟಿಸುತ್ತದೆ. ಇದೀಗ ಅಂತಹದ್ದೇ ಭಯವೊಂದನ್ನು ಹುಟ್ಟಿಸಿದೆ. ಈ ಕ್ಷುದ್ರ ಗ್ರಹಗಳು ಗುರುತ್ವವನ್ನು ತಪ್ಪಿಬಿಟ್ಟು ಸೂರ್ಯನಲ್ಲಿ ಪಕ್ಕದಲ್ಲಿ ಇರ್ತದಲ್ಲ, ಇವು ಬಂದ್ಬಿಟ್ಟು ಆ್ಯಕ್ಚುಲಿ ಕ್ಷುದ್ರ ಗ್ರಹಗಳು ಜಾಸ್ತಿ ಕಂಡು ಬರುವಂಥದ್ದು ಬಂದ್ಬಿಟ್ಟು ಸೂರ್ಯನ ಪಕ್ಕದಲ್ಲಿ ಮತ್ತು ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯದಲ್ಲೇ ಕ್ಷುದ್ರ ಗ್ರಹಗಳು ಜಾಸ್ತಿ ಇರ್ತವೆ. ಬಟ್ ಅವು ಗುರುತ್ವಾಕರ್ಷಣೆಯಿಂದ ಒಂದೇ ಸ್ಥಳದಲ್ಲಿ ಇರ್ತವೆ. ಒಮ್ಮೊಮ್ಮೆ ಗುರುತ್ವಾಕರ್ಷಣೆ ತಪ್ಪಿದಾಗ ಇಂಥವು ಮೇಲೆಯಿಂದ ಬೀಳ್ತವೆ. ಆ ಮೇಲೆಯಿಂದ ಬೀಳೋ ಕೂಡ ಮೆಸೋಸ್ಪಿಯರಲ್ಲಿ ನಾಶ ಆಗ್ಬಿಡ್ತವೆ. ಹಾಗೆ ನಾಶ ಆಗದಿರೋ ಅಷ್ಟು ದೊಡ್ಡವು ಅಲ್ಲಿಂದನೂ ತಪ್ಪಿಸ್ಕೊಬಂದು ನಮ್ಮ ಭೂಮಿ ಮೇಲೆ ಬೀಳ್ತವೆ. ಸೊ ಈಗ ಇದೇನಾದರೂ ಬಿದ್ದಿದೆ ಅಂದರೆ
ನಮ್ಮ ಭೂಮಿ ನಾಶ ಆಗ್ತದೆ ಅಂತ ಹೇಳಿದರು. ಇದು ಹೇಗೋ ಮಿಸ್ ಆಗಿದೆ, ಈಗ ಮಿಸ್ ಆಗಿದೆ. ನೋಡೋಣ ಇನ್ನು ಯಾವಾಗ ಬರ್ತಾವ ಏನೋ ಅಂತ. ಈ ಆಪಿಪೋಸ್ ಹೆಸರಿನ ಕ್ಷುದ್ರಗ್ರಹ 370 ಮೀಟರ್ ವ್ಯಾಸ ಹೊಂದಿರುವ ಆಪಿಪೋಸ್ ಹೆಸರಿನ ಕ್ಷುದ್ರಗ್ರಹವು ಭೂಮಿಯ ಸಮೀಪ ಹಾದು ಹೋಗಲಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಹೇಳಿರುವಂತಹದ್ದು. ಇದು ಅತಿ ದೊಡ್ಡ ಕ್ಷುದ್ರಗ್ರಹವಾಗಿದ್ದು ಇದಕ್ಕೆ ಈಜಿಪ್ಟ್ನ ಗಾಡ್ ಆಫ್ ಚೋಸ್ ಹೆಸರನ್ನು ಇಡಲಾಗಿದೆ. ಈ ಆಪಿಪೋಸ್ ಅನ್ನೋದೇನಪ್ಪ ಅಂದರೆ ಈಜಿಪ್ಟ್ ಗಾಡ್ ಆಫ್ ಚೋಸಸ್ನ ಹೆಸರು. ಇದೇನು ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಇದು ಹೆಸರು ಏನು ಅಂತ, ಇದು ಕ್ಷುದ್ರಗ್ರಹ ಅಂತ ಗುರುತಿಡ್ಕೋಬೇಕು ನಾವು ಅಷ್ಟೇ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿರುವ ಯಾಗಿ ಸುದ್ದಿಯಲ್ಲಿರುವಂತಹ ಯಾಗಿ ಚಂಡಮಾರುತ, ಇದು ನಮ್ಮ ದೇಶದಲ್ಲ ಬಟ್ ಬೇರೆ ದೇಶದಲ್ಲಿ, ಬಟ್ ಸುದ್ದಿಯಲ್ಲಿದೆ ಇದು ಕೂಡ. ದಕ್ಷಿಣ ಏಷ್ಯಾದಲ್ಲಿ 500 ಮಂದಿ ಬಲಿ ಪಡೆದಿದೆ ಈ ಯಾಗಿ ಚಂಡಮಾರುತ. ಯಾವ್ಯಾವ ದೇಶಪ್ಪ ಅಂದರೆ ಬ್ಯಾಂಕಾಕು, ವಿಯೆಟ್ನಾಮು, ಮಯನ್ಮಾರ್ ದೇಶಗಳಲ್ಲಿ ಈ ಯಾಗಿ ಚಂಡಮಾರುತದ ಪ್ರಭಾವದಿಂದ 500 ಮಂದಿ ಬಲಿ ಪಡೆದಿದ್ದಾರೆ. ಇನ್ನು ಎಷ್ಟು ಜನ ಸಾಯ್ತಾರ ಗೊತ್ತಿಲ್ಲ, ಇನ್ನು ಎಷ್ಟು ಹಾನಿ ಆಗುತ್ತೋ ಕೂಡ ಗೊತ್ತಿಲ್ಲ, ನೋಡೋಣ. ಯಾಗಿ ಚಂಡಮಾರುತ ಅಂತ ಮಾತ್ರ ಜ್ಞಾಪಕ ಇಟ್ಕೋಬೇಕು. ಎಲ್ಲಿ ಅಂದರೆ ದಕ್ಷಿಣ ಏಷ್ಯಾದಲ್ಲಿ, ಇಲ್ಲ ಬ್ಯಾಂಕಾಕ್, ವಿಯೆಟ್ನಾಂ, ಮಯನ್ಮಾರ್ ಈ 3 ದೇಶಗಳಲ್ಲಿ ಇದು ಪ್ರಭಾವ ಬೀರಿದೆ ಯಾಗಿ ಚಂಡಮಾರುತದ್ದು. ಇನ್ನು ಪಾಯಿಂಟ್ ನಂಬರ್ 7, ಸುದ್ದಿಯಲ್ಲಿರುವ ಒಂದು ದೇಶ ಮತ್ತು ಒಂದು ಚುನಾವಣೆ. ಇದು ಈಗಾಗಲೇ ಎಲೆಕ್ಷನ್ ಮುಂಚಿತವಾಗಿಂದನೂ ನಡೀತಿದೆ, ಬಟ್ ಜಾರಿ ಆಗಿಲ್ಲ. ಇದು 2029ಕ್ಕೆ ಜಾರಿ ಆಗುತ್ತೆ ಅಂತ ಹೇಳಿದ್ದಾರೆ. ದೇಶಕ್ಕೊಂದೇ ಚುನಾವಣೆ ಅಂದರೆ ಇದರ ಅರ್ಥ ಸಿಂಪಲ್ ಆಗಿ ಏನು ತಿಳ್ಕೊಬೇಕಪ್ಪ ಅಂದರೆ, ಫಸ್ಟು ವಿಧಾನಸಭೆ ಲೋಕಸಭೆ ಒಮ್ಮೆ ನಡೀತಿತ್ತು. ಯಾವಾಗ? ಇಲ್ಲಿದೆ ನೋಡಿ, 1951, 52, 1957 ಮತ್ತು 62, 77ರಲ್ಲಿ ಒಂದೇ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೀತಿತ್ತು. ಆಮೇಲೆ 1970ರಿಂದ ಇದು ಒಮ್ಮೆ ನಡೀಲಿಲ್ಲ. ವಿಧಾನಸಭೆ ಬೇರೆ ಆಯಿತು, ಲೋಕಸಭೆ ಬೇರೆ ಬೇರೆ ಆಗೋಯಿತು. ಸೊ ಇವಾಗ ಅದನ್ನು ಒಂದೇ ಟೈಮ್ಗೆ ತರಬೇಕು. ಒಂದೇ ಟೈಮ್ಗೆ ಲೋಕಸಭೆ ಹಾಗೂ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಒಮ್ಮೆ ನಡಿಬೇಕಂತ ಹೇಳ್ತಿದ್ದಾರೆ. ಸೊ ಅದನ್ನು 2029ರಿಂದನೇ ಜಾರಿಗೆ ತರ್ತೀವಿ ಅಂತ ಹೇಳ್ತಿದ್ದಾರೆ. ಅದೇ ಇದು ಒಂದು ದೇಶ ಒಂದು ಚುನಾವಣೆ ಅಂತ ಹೇಳ್ತಿರುವಂಥದ್ದು. ಈಗ ರೀಸೆಂಟಾಗಿ ಆಂಧ್ರ ಪ್ರದೇಶದಲ್ಲಿ ಕೂಡ ನಡೀತು ಏನು ಎಲೆಕ್ಷನ್ನು. ಅದರಲ್ಲಿ ಬಂದ್ಬಿಟ್ಟು ಲೋಕಸಭೆನೂ ವಿಧಾನಸಭೆ ಎರಡೂ ಒಮ್ಮೆ ನಡೀತು. ಹಾಗೆ ನಮ್ಮ ದೇಶದಲ್ಲಿ ಎಲ್ಲ ಸರಿ ಲೋಕಸಭೆ ಮತ್ತು ವಿಧಾನಸಭೆ ಎರಡೂ ಒಮ್ಮೆನೇ ಚುನಾವಣೆ ನಡೆಸಬೇಕಂತ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದ ತಿದ್ದುಪಡಿಗಳಾಗಲಿ ವಿಧಿಗಳಾಗಲಿ ಸ್ವಲ್ಪ ಇಂಪಾರ್ಟೆಂಟು. ಅದರಲ್ಲಿ ಬಂದ್ಬಿಟ್ಟು 83ನೇ ವಿಧಿ. ಈ ವಿಧಿಯ ಸಂಸತ್ತಿನಲ್ಲಿ ಅವಧಿಯ ಬಗ್ಗೆ ಹೇಳಲಾಗುತ್ತದೆ. ಆರ್ಟಿಕಲ್ 83 ಏನು ಹೇಳುತ್ತಪ್ಪ ಅಂದರೆ ಸಂಸತ್ತಿನ ಅವಧಿಯ ಬಗ್ಗೆ ಹೇಳಲಾಗುತ್ತದೆ. ಹಾಗೆ ಆರ್ಟಿಕಲ್ 85 ಏನು ಹೇಳುತ್ತಪ್ಪ ಅಂದರೆ ರಾಷ್ಟ್ರಪತಿಗಳಿಂದ ಸಂಸತ್ ವಿಸರ್ಜನೆಯ ಕುರಿತು ಈ ವಿಧಿ ಪ್ರಸ್ತಾಪಿಸುತ್ತದೆ. ಹಾಗೆ ಆರ್ಟಿಕಲ್ 172 ರಾಜ್ಯ ವಿಧಾನಸಭೆಗಳ ಅವಧಿ ಕುರಿತು ಇದರಲ್ಲಿದೆ. ಹಾಗೆ ಬಂದ್ಬಿಟ್ಟು ಆರ್ಟಿಕಲ್ 174 ರಾಜ್ಯ ವಿಧಾನಸಭೆಗಳ ವಿಸರ್ಜನೆ ಪ್ರಸ್ತಾಪ ಇದರಲ್ಲಿದೆ. ಹಾಗೆ ಆರ್ಟಿಕಲ್ 324 ಇದು ಚುನಾವಣೆ ಆಯೋಗದ ಅಧಿಕಾರಗಳ ಪ್ರಸ್ತಾವನೆ ಇದರಲ್ಲಿದೆ. ಇವೆಲ್ಲ ಈ 5 ಏನು ವಿಧಿಗಳು ಕೊಟ್ಟಿದ್ದಾರಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂದರೆ ಇರುವಂಥ ಆರ್ಟಿಕಲ್ಸ್ನೇ ಎಕ್ಸಾಮಲ್ಲಿ ಕೂಡ ಕೇಳ್ಬೋದು. ಆರ್ಟಿಕಲ್ 83, 85, 172, 174 ಹಾಗೆ 324 ಈ ಆರ್ಟಿಕಲ್ನು ನಾವು ಸ್ವಲ್ಪ ಕಣ್ಣು ಹಾಯಿಸಿರ್ಬೇಕು ಇದ್ರ ಮೇಲೆ. ಸುದ್ದಿಯಲ್ಲಿರುವ ಸಿಂಧೂ ಒಪ್ಪಂದ 1960ರ ಮಾರ್ಪಾಟು ಕೋರಿ ಭಾರತ ಪಾಕಿಸ್ತಾನಕ್ಕೆ ನೋಟಿಸ್ ರವಾನಿಸಿದೆ. ಸುದ್ದಿಯಲ್ಲಿರುವ ಸಿಂಧೂ ಒಪ್ಪಂದ ನಡೆದಿದ್ದು ಯಾವಾಗ? 1960ಯಲ್ಲಿ. ಯಾರ್ಯಾರ ನಡುವೆ? ನೆಹರು ಮತ್ತು ಆಯುಬ್ ಖಾನ್ ನಡುವೆ. ಮಧ್ಯಸ್ಥಿಕೆ ಯಾರು ವಹಿಸಿತ್ತು ಅಂದ್ರಪ್ಪ? ವಿಶ್ವ ಬ್ಯಾಂಕ್. ಇಷ್ಟು ಮಾತ್ರ ಜ್ಞಾಪಕ ಇಟ್ಟಿರಬೇಕು. ಇನ್ನು ಪಾಯಿಂಟ್ ನಂಬರ್ 9, ಮಹತ್ವಾಕಾಂಕ್ಷಿ ಚಂದ್ರಯಾನ 4 ಸರ್ಕಾರ ಹಸಿರು ನಿಶಾನೆ ನೀಡಿದೆ. ಮಹತ್ವಾಕಾಂಕ್ಷಿ ಚಂದ್ರಯಾನ 4ಅನ್ನು ಸರ್ಕಾರ ಹಸಿರು ನಿಶಾನೆ ನೀಡಿದೆ ಅಂದರೆ ಮಾಡೋದಕ್ಕೆ ಈಗ 2028ರ ಒಳಗಡೆ ಇದನ್ನು ಉಡಾವಣೆ ಮಾಡಬೇಕಂತ ಹೇಳಿದೆ ಸರ್ಕಾರ. ಏನಿದು ಚಂದ್ರಯಾನ 4 ಅಂದರೆ? ಇಲ್ಲಿ ನೋಡಿ, ಚಂದ್ರನ ಮೇಲೆ ಲ್ಯಾಂಡರ್ ಇಳಿಸುವ ಮೂಲಕ ಇತಿಹಾಸ ನಿರ್ಮಾಣ ಮಾಡಿದ್ದ ಭಾರತ ಇದೀಗ ಚಂದ್ರನಿಂದ ಮಾದರಿ ಸಂಗ್ರಹಿಸುವ ಸಾಹಸಕ್ಕಾಗಿ ಮುಂದಾಗಿದೆ. ಇದು ಭಾರತದ 4ನೇ ಚಂದ್ರಯಾನ ಯೋಜನೆ ಆಗಿದ್ದು, ಈ ಯೋಜನೆಗೆ 2104 ಕೋಟಿ ರು ವೆಚ್ಚ ಮಾಡಲು ಕೇಂದ್ರ ಸಚಿವ ಸಂಪುಟ ಬುಧವಾರ ಅನುಮೋದನೆ ನೀಡಿದೆ.
ಏನಪ್ಪ ಚಂದ್ರಯಾನ 4 ಅಂದರೆ, ಇತ್ತೀಚೆಗೆ ಚಂದ್ರಯಾನ 3 ಮಾಡಿದರು. ಯಾವಾಗ 2023 ಜುಲೈ 14ರಂದು ಉಡಾವಣೆ ಮಾಡಿ, ಅದು ಬಂದ್ಬಿಟ್ಟು ಆಗಸ್ಟ್ 23ರಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿತು. ಹಾಗೆ ಅದರ ಹಿಂದ್ಗಡೆ ಇವಾಗ ನೆಕ್ಸ್ಟ್ ಇನ್ನೊಂದು ಯೋಜನೆ ಆಗಿದ್ದಾರೆ ಚಂದ್ರಯಾನ 4. ಇದು 2028ರ ಒಳಗಡೆ ಉಡಾಯಿಸ್ಬೇಕಂತ ಇವರು ನಿಶ್ಚಯಿಸಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆ ನೀಡಿದೆ ಈಗಾಗಲೇ. ಏನು ಮಾಡ್ತಾರಪ್ಪ ಅಂದರೆ, ಅಲ್ಲಿಂದ ಮಾದರಿ ಸಂಗ್ರಹಣೆ ಮಾಡಲು, ಅಂದರೆ ಚಂದ್ರನಲ್ಲಿ ಮಾದರಿ ಸಂಗ್ರಹಣೆ ಮಾಡಲು ಚಂದ್ರಯಾನ 4 ಕೈಗೊಳ್ಳಲಾಗ್ತಿದೆ. ಇಲ್ಲಿ ಇದಕ್ಕೆ ಸಂಬಂಧಿಸಿದ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಚಂದ್ರಯಾನ 4 ಯೋಜನೆಗೆ ಚಂದ್ರನ ಮೇಲ್ಮೈ ಮಾದರಿಯನ್ನು ಸಂಗ್ರಹಿಸಿ ಭೂಮಿಗೆ ತರುವ ಯೋಜನೆಯಾಗಿದೆ. ಅಲ್ಲಿ ಚಂದ್ರನಲ್ಲಿರುವಂತಹ ಸ್ವಲ್ಪ ಮಾದರಿ ಮಣ್ಣು, ಅಲ್ಲಿರುವಂತಹದ್ದು ಮಣ್ಣು ಎಲ್ಲ ತಗೊಂಡು ನಮ್ಮ ಭೂಮಿಗೆ ಮತ್ತೆ ಮರಳಬೇಕು, ಅಲ್ಲಿಂದ ರಿವರ್ಸ್ ಬರಬೇಕು. ಆ ಯೋಜನೆಯೇ ಚಂದ್ರಯಾನ 4. ಈ ಯೋಜನೆಗೆ ಲ್ಯಾಂಡರ್ ರೋವರ್ಗಳ ಜೊತೆಗೆ ಮರು ಉಡಾವಣಾ ವಾಹನವನ್ನು ಕೂಡ ಒಳಗೊಂಡಿದೆ. ಚಂದ್ರನ ಅಂಗಳವನ್ನು ತಲುಪಿದ ಬಳಿಕ ಅಲ್ಲಿ ಮಾದರಿಯನ್ನು ಸಂಗ್ರಹಿಸಿ ಈ ಉಪಕರಣ ಮತ್ತೆ ಉಡಾವಣೆಗೊಂಡು ಭೂಮಿಗೆ ತಲುಪಲಿದೆ. 2028ಕ್ಕೆ ಇದನ್ನು ಉಡಾವಣೆ ಮಾಡಲು ಇಸ್ರೋ ಆಯೋಜಿಸಿದೆ. ಗೊತ್ತಾಯ್ತಲ್ಲ ಏನಿದು ಚಂದ್ರಯಾನ 4 ಅಂತ. ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಇನ್ನು ಇಸ್ರೋದ ಏನಪ್ಪ ಅಂದರೆ, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಶುಕ್ರಯಾನಕ್ಕೆ ಕೇಂದ್ರದಿಂದ 1236 ಕೋಟಿ ಬಿಡುಗಡೆ. ಚಂದ್ರ ಮತ್ತು ಮಂಗಳಯಾನದ ಬಳಿಕ ಇದೀಗ ಶುಕ್ರಯಾನಕ್ಕೂ ನೆರವು ನೀಡಲು ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ನಾವು 2013ರಲ್ಲಿ ಮಂಗಳಯಾನ ಮಾಡಿದ್ವಿ. ಈಗ 2019ರಲ್ಲಿ ಚಂದ್ರಯಾನ 2 ಮಾಡಿದ್ರಿ. ಚಂದ್ರಯಾನ 3 2023ರಲ್ಲಿ ಮಾಡಿದ್ರಿ. ಈಗ ಮಂಗಳ ಚಂದ್ರ ಆಯಿತು. ಈಗ ಶುಕ್ರಯಾನ ಕೂಡ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಮಾಡಬೇಕು ಅಂತ. ಇನ್ನು ಪಾಯಿಂಟ್ ನಂಬರ್ 10, ತಿರುಪತಿ ಲಡ್ಡುಗೆ ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆ ಬಳಕೆ. ಜಗನ್ಮೋಹನ್ ರೆಡ್ಡಿ ಕಾಲದ ಹಗರಣ ಬಯಲಿಗೆಳೆದ ಟಿಡಿಪಿ ಸರ್ಕಾರ ಗುಜರಾತ್ ಪ್ರಯೋಗಾಲಯದಲ್ಲಿ ನಡೆಸಿದ್ದ ಪರೀಕ್ಷಾ ವರದಿ ಈಗ ಬಹಿರಂಗ. ಇದು ಬಂದ್ಬಿಟ್ಟು ತುಂಬ ಅಪವಿತ್ರ ಅನಿಸುತ್ತೆ. ಇದು ತುಂಬ ಬೇಜಾರು ಕೂಡ ಅನಿಸುತ್ತೆ. ಯಾಕಪ್ಪ ಅಂದರೆ, ನಮ್ಮ ಭಾರತದಲ್ಲಿ ಅತ್ಯಂತ ಪವಿತ್ರ ಸ್ಥಳ ಅಂತ ಹೆಸರುವಾಸಿಯಾಗಿರುವಂಥ ತಿರುಪತಿಯಲ್ಲಿ ಇಂಥ ಕೆಲಸ ನಡೆದಿರುವುದು ಬಂದ್ಬಿಟ್ಟು ಇದು ತುಂಬ ಬೇಜಾರು ಅನಿಸ್ತದೆ. ಈ ಕೆಲಸ ಮಾಡಬಾರ್ದಾಗಿತ್ತು. ಏನಪ್ಪ ಇದು ಮ್ಯಾಟ್ರ್ ಅಂತ ಸಿಂಪಲಾಗಿ ಹೇಳ್ತೀನಿ. ಈಗ ಮಾಜಿ CM ಜಗನ್ಮೋಹನ್ ರೆಡ್ಡಿ 2019ರಿಂದ 2024ರವರೆಗೂ ಅವರೇ CM ಆಗಿದ್ದರು. ಈಗ ಪ್ರೆಸೆಂಟ್ TDP ಅವರು ಅಧಿಕಾರಕ್ಕೆ ಬಂದಿದ್ದಾರೆ. 2024ರಲ್ಲಿ ಎಲೆಕ್ಷನ್ನದ್ದು YCP ಮುಖ್ಯಸ್ಥ ಜಗನ್ಮೋಹನ್ ರೆಡ್ಡಿ ಸೋತು ಚಂದ್ರಬಾಬು ಅಧಿಕಾರಕ್ಕೆ ಬಂದಿದ್ದಾರೆ. ಇಲ್ಲಿ ಏನಾಯ್ತಪ್ಪ ಅಂದರೆ, 2019ರಲ್ಲಿ ಅಧಿಕಾರಕ್ಕೆ ಬಂದ ಜಗನ್ಮೋಹನ್ ರೆಡ್ಡಿ ತಿರುಪತಿ ದೇವಸ್ಥಾನ ಇದೊಂದು ಬಂದ್ಬಿಟ್ಟು ಸಪ್ರೇಟ್ ಟ್ರಸ್ಟು, ಆದ್ರೂ ಇದರಲ್ಲಿ ಕೂಡ ಹಸ್ತಕ್ಷೇಪ ಮಾಡಿದ್ರು. ಯಾರು? ಜಗನ್ಮೋಹನ್ ರೆಡ್ಡಿ. ಇದು ಮಾಡಬಾರ್ದು, ಬಟ್ ಮಾಡಿದ್ದಾರೆ. ಅದಕ್ಕೆ ಬೇರೆ ಕಾರಣಗಳಿರ್ಬೋದು, ಬಟ್ ಮಾಡಿದ್ದಾರೆ. ಅದೇ ಬಂದ್ಬಿಟ್ಟು ಸಪ್ರೇಟ್ ಟ್ರಸ್ಟು. ಇದಕ್ಕೂ ಸರ್ಕಾರಕ್ಕೆ ಯಾವುದಕ್ಕೂ ಸಂಬಂಧ ಇಲ್ದಿರ ಇದ್ರೆ ಕೂಡ ಅವರ ಅಧಿಕಾರದಲ್ಲಿರುವಾಗ ಅವ್ರದ್ದು ನಡೆಯುತ್ತೆ ಅಂದ್ಬಿಟ್ಟು ಆ ಕೆಲಸ ಮಾಡೋದು. ಇರಲಿ, ಮಾಡಲಿ, ಒಳ್ಳೇದಾಗಲಿ. ಇವಾಗ ಸೋತಿದ್ದಾರೆ, ಅದು ಸೆಕೆಂಡ್ರಿ. ಇವ್ರು ಏನು ಮಾಡಿದ್ರಪ್ಪ ಅಂದರೆ, 19ರಲ್ಲಿ ಇವರು ಅಧಿಕಾರಕ್ಕೆ ಬಂದಿದ ತಕ್ಷಣ ಈ ತಿರುಪತಿ ದೇವಸ್ಥಾನಕ್ಕೆ ರವಾನೆ ಆಗ್ತಿದ್ದ ತುಪ್ಪ ಏನಕ್ಕಪ್ಪ ಅಂದರೆ ಲಡ್ಡು ತಯಾರಿಕೆ ಮಾಡ್ತಿರೋ, ಅದಕ್ಕೆ ತುಪ್ಪ ರವಾನೆ ಆಗ್ತಿತ್ತು. ಎಲ್ಲಿಂದ? ಗುಜರಾತ್ ಅಮೂಲ್ ಫ್ಯಾಕ್ಟ್ರಿಯಿಂದ ರವಾನೆ ಆಗ್ತಿತ್ತು. ಇದು ಸ್ವಲ್ಪ ದರ ಹೆಚ್ಚಾಗಿತ್ತು. ಈ ತುಪ್ಪ, ಒರಿಜಿನಲ್ ತುಪ್ಪ ಸ್ವಲ್ಪ ರೇಟ್ ಜಾಸ್ತಿನೇ ಇವತ್ತು. ಇವರು ಅದನ್ನು ತಡೆಯೋದಕ್ಕೆ ತಮಿಳ್ನಾಡಿನ ದಿಂಡಿಗಲ್ ಫ್ಯಾಕ್ಟ್ರಿಯಿಂದ ಕೊಬ್ಬು ಮತ್ತು ಮೀನೆಣ್ಣೆಯನ್ನು ಬಳಕೆಗೆ ಮಾಡಿಬಿಡ್ತಾರೆ. ಲಡ್ಡು ತಯಾರಿಕೆಗೆ ಈ ತುಪ್ಪವನ್ನು ಬಳಕೆ ಮಾಡ್ತಾರೆ. ಇದನ್ನು ನಿಲ್ಲಿಸ್ಬಿಟ್ಟು, ಅಮೂಲ್ ಫ್ಯಾಕ್ಟ್ರಿಯಿಂದ ಬರೋದನ್ನು ನಿಲ್ಲಿಸ್ಬಿಟ್ಟು ತಮಿಳ್ನಾಡಿನ ದಿಂಡಿಗಲ್ ಫ್ಯಾಕ್ಟ್ರಿಯಿಂದ ಬರ್ತಿದ್ದ ಕೊಬ್ಬು ಮತ್ತು ಮೀನೆಯನ್ನು ಬಳಕೆ ಮಾಡ್ತಾರೆ. ಕಾರಣ ರೇಟ್ ಕಡಿಮೆ. ಇನ್ನೊಂದು ಸ್ವಲ್ಪ ಅದು ಧರ್ಮದ ಬಗ್ಗೆನೂ ಮ್ಯಾಟ್ರ್ ಇದೆ, ಅದು ಹೇಳಬಾರ್ದು, ಅದಕ್ಕೆ ಹೇಳ್ತಿಲ್ಲ. ಇವರು ಇದನ್ನು ಬಳಕೆ ಮಾಡ್ತಾರೆ. ಇದು ಯಾರಿಗೂ ಗೊತ್ತಾಗಲ್ಲ, ಅಲ್ಲಿರೋ ಅರ್ಚಕರಿಗೂ ಗೊತ್ತಾಗಲ್ಲ, ಅಲ್ಲಿ ಕೆಲಸ ಮಾಡೋರಿಗೂ ಯಾರಿಗೂ ಗೊತ್ತಾಗಲ್ಲ. ಯಾಕಪ್ಪ ಅಂದರೆ, ಈಗ ಟ್ಯಾಂಕರಲ್ಲಿ ಬರುತ್ತೆ, ಡೈರೆಕ್ಟ್ ಲೋಡ್ ಮಾಡ್ತಾರೆ, ಅನ್ಲೋಡ್ ಮಾಡ್ಕೊತಾರೆ. ಅವ್ರಿಗೆ ಇದ್ರ ಬಗ್ಗೆ ಅರಿವಿರೋದಿಲ್ಲ. ಇದು ಇವಾಗ ಬೆಳಕಿಗೆ ಬಯಲಾಗಿದೆ. ಹೇಗಪ್ಪ ಅಂದರೆ, 2024ರಲ್ಲಿ ಅಧಿಕಾರಕ್ಕೆ ಬಂದ TDP ಸರ್ಕಾರ ಫಸ್ಟ್ ಬಂದಿದ ತಕ್ಷಣ ಹೇಳಿದ್ದು TTDಗೂ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧ ಇರಬಾರ್ದು, ಅದೊಂದು ಸಪ್ರೇಟ್ ಟ್ರಸ್ಟು, ಅದರಲ್ಲಿ ಯಾರೇ ರಾಜಕೀಯವಾಗಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿರ್ತಾರೆ. ಹಾಗೆ ಇದರಲ್ಲಿ ಮಾಹಿತಿ ಕಲೆಕ್ಟ್ ಮಾಡುವಾಗ ಈ ಅಮೂಲ್ ಫ್ಯಾಕ್ಟ್ರಿಯಿಂದ ಬರ್ತಿದ್ದಂಥ ತುಪ್ಪ ನಿಂತೋಗಿದೆ ಅಂತ ಗೊತ್ತಾಗುತ್ತೆ. ಈಗ ಎಲ್ಲಿಂದ ರಫ್ತಾಗ್ತಿದೆ ಅಂದರೆ, ಆಮದಾಗ್ತಿದೆ ಅಂದರೆ
ಈ ತಮಿಳ್ನಾಡಿನ ದಿಂದಗಲ್ ಪ್ರದೇಶದಿಂದ ಆಮದಾಗ್ತಿದೆ ಅಂತ ಗೊತ್ತಾಗಿ ಅದನ್ನು ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಚಂದ್ರಬಾಬು ನಾಯ್ಡು ಅವರು ಏನು ಮಾಡ್ತಾರಪ್ಪ ಅಂದರೆ ಗುಜರಾತ್ನ ಕಾಫ್ ಪ್ರಯೋಗಾಲಯಕ್ಕೆ ಈ ಸ್ಯಾಂಪಲನ್ನು ಕಳಿಸ್ತಾರೆ. ಆಗ ಇದು ಬಹಿರಂಗ ಆಗುತ್ತೆ. ಸೊ ಇವಾಗ ಇದು ತುಂಬ ಡಿಬೇಟ್ ಚರ್ಚೆಗೆ ಆಗಿದೆ ಬಂದ್ಬಿಟ್ಟು ಇದ್ರ ಬಗ್ಗೆ ತುಂಬ ಇವಾಗ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ ಆಂಧ್ರ ಪ್ರದೇಶದಲ್ಲಿ ಈ ತಿರುಪತಿ ಲಡ್ಡುಯಿಂದ. ಇದು ಮಾತ್ರ ಜಗನ್ಮೋಹನ್ ರೆಡ್ಡಿ ಮಾಡಿರೋದು ಮಾತ್ರ ಇದು ತುಂಬ ತಪ್ಪು ಕೆಲಸ ಅಂತ ಹೇಳ್ಬೋದು. ನೋಡಿ, ದನದ ಕೊಬ್ಬಿನ ತುಪ್ಪ ಪರಿಸಿದ್ದು ಯಾರು? ತಮಿಳುನಾಡಿನ ದಿಂಡಿಗಲ್ ಆರ್ ಡೈರಿ, AR ಡೈರಿ ಫುಡ್ ಸುದ್ದಿಯಲ್ಲಿದೆ. AR ಫುಡ್ ಡೈರಿ ಇಲ್ಲಿಂದ TTDಗೆ ತುಪ್ಪ ಪೂರೈಸಿದ್ರು. ಯಾರೋ ದಿಂಡಿಗಲ್ನಿಂದ ಜಗನ್ಮೋಹನ್ ರೆಡ್ಡಿ ದೊಡ್ಡ ಕೆಲಸ ಮಾಡಿದ. ನಾವು ಸುಮ್ಮನೆ ಬೈಬಾರ್ದು. ಇನ್ನು 1715 ಆಗಸ್ಟ್ 2 ತಿರುಪತಿಯಲ್ಲಿ ಶ್ರೀವಾರಿ ಲಡ್ಡು ಪ್ರಸಾದ ಆರಂಭ ಮಾಡಿದ್ರು. ಈಗ ಲಡ್ಡು ನಾವೇನು ತಗೊತೀವಿ ಅದು ಸ್ಟಾರ್ಟ್ ಆಗಿದ್ದು ಯಾವಾಗಪ್ಪ ಅಂದರೆ 1715 ಆಗಸ್ಟ್ 2 ತಿರುಪತಿಯಲ್ಲಿ ಲಡ್ಡು ಕೊಡುವಂಥದ್ದು ಆರಂಭಿಸಿದ್ದು. ಇನ್ನು ಇದಕ್ಕೆ GI ಟ್ಯಾಗ್ ಕೂಡ ಸಿಕ್ಕಿದೆ. 2014 ಶ್ರೀವಾರಿ ಲಡ್ಡುಗೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಮತ್ತು ಇದಕ್ಕೆ ಸಂಬಂಧಿಸಿರುವಂಥದ್ದು ಇಲ್ಲಿದೆ ನೋಡಿ. ಇನ್ನು 500 ಕೋಟಿ ಲಡ್ಡು ತಯಾರಿಕೆಯಿಂದ TTDಗೆ ಬರುವ ವರುಮಾನ. 500 ಕೋಟಿ ಲಡ್ಡು ತಯಾರಿಕೆಯಿಂದ TTDಗೆ ಬರುತ್ತೆ ಆದಾಯ. 500 ಕೋಟಿ ಬರುತ್ತೆ ವರ್ಷಕ್ಕೆ. 175 ಗ್ರಾಮ್ ಪ್ರತಿ ಲಡ್ಡು ಇರಬೇಕಾದ ತೂಕ. ಲಡ್ಡು ತೂಕ ಎಷ್ಟಿದೆ? ಕನಿಷ್ಠ ಲಡ್ಡು ತೂಕ ಎಷ್ಟಿರಬೇಕು? 175 ಗ್ರಾಮ್. ಹಾಗೆ ಒಂದು ಲಡ್ಡು ದರ ಬಂದ್ಬಿಟ್ಟು 50 ರೂಪಾಯಿ. 320 ಈ ಹಿಂದೆ TTD ಪ್ರತಿ kg ತುಪ್ಪಕ್ಕೆ ಪಾವತಿಸುತ್ತಿದ್ದ ದರ ಈಗ KMF ನಿಂದ ನಂದಿನಿ ತುಪ್ಪಕ್ಕೆ ಪಾವತಿಸುತ್ತಿರುವ ದರ ಬಂದ್ಬಿಟ್ಟು ಒಂದು kgಗೆ 475. ಎಷ್ಟು ಡಿಫ್ರೆನ್ಸ್ ಆಯ್ತು ಅಂದರೆ 155 ರೂಪಾಯಿ ಒಂದು kg ಮೇಲೆ. ಹಾಗೆ 350 ಟನ್ ಕಳೆದ 1 ತಿಂಗಳಿಂದ KMF ಪೂರೈಸಿದ ನಂದಿನಿ ತುಪ್ಪ. ಈಗ ಇದನ್ನು ಸ್ಯಾಂಪಲ್ಗೆ ಯಾವಾಗ ಕಳಿಸಿದ್ರೋ ಅವಾಗಿಂದ ನಮ್ಮ KMFನಿಂದ ತುಪ್ಪ ರವಾನೆ ಆಗ್ತಿದೆ. ಸೊ ಅವಾಗಿಂದ ಇವಾಗ ಕಳೆದ 1 ತಿಂಗಳಿಂದ 350 ಟನ್ ರಫ್ತಾಗಿದೆಯಂತೆ ಏನು ನಂದಿನಿ ತುಪ್ಪ. ಹಿಂಗೆಲ್ಲ ಮಾಡಬಾರ್ದಿದು. ಇನ್ನು ಪಾಯಿಂಟ್ ನಂಬರ್ 11, ತೇಜಸ್ ಸಮರ ವಿಮಾನಕ್ಕೆ ಮೊದಲ ಮಹಿಳಾ ಪೈಲಟ್. ತೇಜಸ್ ಭಾರತದ ತಯಾರಿಸಿರುವಂತಹ ಒಂದು ಹಗುರ ಯುದ್ಧ ವಿಮಾನ ಯಾವುದಪ್ಪ ಅಂದರೆ ತೇಜಸ್. ಈ ವಿಮಾನಕ್ಕೆ ಮೊದಲ ಮಹಿಳಾ ಪೈಲಟ್ ಯಾರಪ್ಪ ಅಂದರೆ ಇಲ್ಲಿದೆ ನೋಡಿ, ಜೋಧ್ಪುರ್ ರಾಜಸ್ಥಾನದ ಸ್ಕ್ವಾಡ್ರನ್ ಲೀಡರ್ ಮೋಹನಾ ಸಿಂಗ್ ಅವರು ಭಾರತ ಸಮರ ವಿಮಾನ ದಳದ ಪ್ರಥಮ ಮಹಿಳಾ ಪೈಲಟ್ ಆಗಿ ಆಯ್ಕೆಯಾಗಿ ಹೊರಹೊಮ್ಮಿದ್ದಾರೆ. ಇಷ್ಟೇ, ಅವರ ಹೆಸರೇನು ಅಂತ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇನ್ನು ಪಾಯಿಂಟ್ ನಂಬರ್ 12, 2026 ವೇಳೆಗೆ ಟ್ರ್ಯಾಕ್ಗೆ ಇಳಿಯಲಿದೆ ದೇಶದ ಮೊದಲ ಬುಲೆಟ್ ಟ್ರೈನ್. ಇದು ಮೋದಿಯವರ ಸರ್ಕಾರ ಬಂದಾಗಿಂದ ಸುದ್ದಿಯಲ್ಲಿದೆ ಅನ್ನೋ ಬುಲೆಟ್ ಟ್ರೈನ್. ಇದೀಗ 2020 ವೇಳೆಗೆ ಟ್ರ್ಯಾಕ್ಗೆ ಇಳಿಯಲಿದೆ ಮೊದಲ ಬುಲೆಟ್ ಟ್ರೈನ್ ಅಂತ ಹೇಳಿದ್ದಾರೆ. ನ್ಯೂಸ್ ಬಂದಿದೆ ಈಗ. ಅದು ಬಂದ್ಬಿಟ್ಟು 7 ನಿಲ್ದಾಣಗಳು, 7 ಸ್ಟಾಪ್ಗಳು ಅಂದರೆ ನಿಲ್ದಾಣಗಳು ಕೂಡ ಅಡಿಪಾಯ ಪೂರ್ಣ ಆಗೋಗಿದೆ. ಯಾವ್ಯಾವವು ಅಂತ ಕೂಡ ಇಲ್ಲಿ ಕೊಟ್ಟಿದೆ, 7 ನಿಲ್ದಾಣಗಳು. ಮತ್ತು 2026ಕ್ಕೆ ಬುಲೆಟ್ ಕಾರ್ಯಾರಂಭ, 2026 ಬುಲೆಟ್ ಟ್ರೈನು ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ಅಹಮದಾಬಾದ್ನಿಂದ ಮುಂಬೈವರೆಗೆ ಸಂಚರಿಸಲಿದೆ ಈ ಬುಲೆಟ್ ಟ್ರೈನ್. 8 ನಿಲ್ದಾಣಗಳು ಅಡಿಪಾಯ ಕಾರ್ಯಾಚರಣೆ ಈಗ ಪೂರ್ಣಗೊಂಡಿದೆ. ಈ ಬಗ್ಗೆ ಬುಲೆಟ್ ಟ್ರೈನ್ ಯೋಜನಾ ನಿರ್ದೇಶಕ ಪ್ರಮೋದ್ ಶರ್ಮಾ ಮಾಹಿತಿ ನೀಡಿದ್ದಾರೆ. ಸೊ ಇಷ್ಟು ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಬುಲೆಟ್ ಟ್ರೈನ್ ಸುಮಾರು 508 ಕಿಲೋಮೀಟರ್ ರೈಲು ಕಾರಿಡಾರನ್ನು ಒಳಗೊಂಡಿದೆ. ಅಹಮದಾಬಾದ್ನಿಂದ ಮುಂಬೈಗೆ ಇರುವಂಥ ದೂರ ಎಷ್ಟು ಅಂದರೆ 508 ಕಿಲೋಮೀಟ್ರ್. ಈಗ 8 ನಿಲ್ದಾಣ ಅಡಿಪಾಯ ಪೂರ್ಣ ಆಗಿದೆ. ಇನ್ನು 4 ನಿಲ್ದಾಣ ಪೂರ್ಣ ಆಗಬೇಕು. ಟೋಟಲ್ 12 ಇರೋದಂತಿದ್ದು ಸ್ಟೇಷನ್ಗಳು, 12 ಸ್ಟಾಪ್ಗಳು ಕೊಡುತ್ತೆ. ಅದರಲ್ಲಿ 8 ಕಂಪ್ಲೀಟ್ ಆಗಿವೆ, ಇನ್ನು 4 ಕಂಪ್ಲೀಟ್ ಆಗಬೇಕು. ಎಲ್ಲೆಲ್ಲಿ ಬುಲೆಟ್ ಟ್ರೈನ್ ನಿಲುಗಡೆ ಇಲ್ಲಿದೆ ನೋಡಿ. ನಾನೇನು 12 ನಿಲ್ದಾಣಗಳಿದೆಯಲ್ಲ, ಗುಜರಾತ್, ಸಬರಮತಿ, ಅಹಮದಾಬಾದ್, ಆನಂದ್, ವಡೋದರ, ಬಾರುಚ್, ಸೂರತ್, ಬಿಲ್ಮೋರಾ. ಇನ್ನು ಮಹಾರಾಷ್ಟ್ರದಲ್ಲಿ ಬಂದ್ಬಿಟ್ಟು ಬೋಯೈಸರ್, ವಿರಾರ್, ಠಾಣಾ, ಅಂತಿಮ ಗಮ್ಯ ಮುಂಬೈಯಲ್ಲಿ ಬುಲೆಟ್ ಟ್ರೈನ್ ನಿಲ್ಲಿಸಲಿದೆ. ಇವೆಲ್ಲ ಬಂದ್ಬಿಟ್ಟು ಸ್ಟಾಪ್ಗಳು, 12 ಸ್ಟಾಪ್ಗಳಿದಾವಲ್ಲ, ಈ ಸ್ಟಾಪ್ಗಳು ನಿಲ್ಲಿಸುವಂತಹದ್ದು. ಇನ್ನು ಪಾಯಿಂಟ್ ನಂಬರ್ 13, ನಾಡಹಬ್ಬ ದಸರಾ ಉದ್ಘಾಟನೆಗಾಗಿ ಪ್ರೊಫೆಸರ್ ನಾಗರಾಜಯ್ಯ. 2024 ದಸರಾ ಉದ್ಘಾಟನೆ ಮಾಡುವವರು ಯಾರಪ್ಪ ಅಂದರೆ ನಾಗರಾಜಯ್ಯ ಅವರು ದಸರಾ ಉದ್ಘಾಟನೆಯನ್ನು ಮಾಡುವವರು. ಇದನ್ನು ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದರು. ಏನಿದು ಸುದ್ದಿ ಅಂದರೆ ಇಲ್ಲಿದೆ ನೋಡಿ.
ನಾಡಹಬ್ಬ ದಸರಾ ಉದ್ಘಾಟನೆಗಾಗಿ ಪ್ರೊಫೆಸರ್ ನಾಗರಾಜಯ್ಯ ಆಯ್ಕೆಯಾಗಿದ್ದಾರೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದರು. ಯಾಕಪ್ಪ ಇವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಕನ್ನಡ ಭಾಷೆ ಸಾಹಿತ್ಯಕ್ಕೆ ಕ್ಷೇತ್ರಕ್ಕೆ ಅವರ ಕೊಡುಗೆ ಪರಿಗಣಿಸಿ ಉದ್ಘಾಟನೆಗೆ ಮಾನ್ಯತೆ ನೀಡಿದ್ದಾರೆ. ಇಲ್ಲಿದೆ ನೋಡಿ, ಅವ್ರ ಫೋಟೋ ನೋಡ್ಕೋಬೋದು. ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟಕರನ್ನಾಗಿ ಹಿರಿಯ ಸಾಹಿತಿ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರನ್ನು ಆಹ್ವಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಸೊ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹಂಪಸಂದ್ರದ ನಾಗರಾಜಯ್ಯ. ಇವರು ಯಾವ ಜಿಲ್ಲೆ ಅಂದ್ರಪ್ಪ, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹಂಪಸಂದ್ರ ಇವರ ಊರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಲಾ ವಿಭಾಗದಲ್ಲಿ ಕೂಡ ಮುಖ್ಯಸ್ಥರಾಗಿರು ಇದಕ್ಕಿಂತ ಮುಂಚೆ. ಮತ್ತು 1978ರಿಂದ 1986ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಹಂಪನ ಎಲ್ಲ ಕ್ಷೇತ್ರಗಳಲ್ಲಿ ಸಂಬಂಧಿಸಿದ ವಿವಿಧ ಲೇಖಕರ ಸುಮಾರು 300 ಮೌಲಿಕ ಪುಸ್ತಕಗಳನ್ನು ಸಹ ಪ್ರಕಟಿಸಿದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿನ ಹೆಚ್ಚು ಇಲ್ಲಿದೆ, ನಾವು ಪಾಸ್ ಮಾಡಿ ನೋಡ್ಕೋಬೋದು. ಇದನ್ನು ನಮಗೇನು ಬೇಕು, ದಸರಾ 2024ರ ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿದವರು ಯಾರು ಅಂತ ಕ್ವಶನ್ ಕೇಳ್ತಾರೆ. ಸೊ ಬಂದ್ಬಿಟ್ಟು ನಾಗರಾಜಯ್ಯ ಅಂತ ಆನ್ಸರ್ ಮಾಡಬೇಕು ಅಷ್ಟೇ. ಇನ್ನು ಪಾಯಿಂಟ್ ನಂಬರ್ 14, INS ವಿಕ್ರಾಂತ್ ನೌಕಾಪಡೆಗೆ ಸೇರ್ಪಡೆ. INS ವಿಕ್ರಾಂತ್ ನೌಕಾಪಡೆಗೆ ಸೇರ್ಪಡೆ ಏನಿದು? ಮುಂಬೈ ದೇಶೀಯವಾಗಿ ನಿರ್ಮಾಣಗೊಂಡ ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಾಂತ್ ಏನಪ್ಪ ಅಂದರೆ ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಾಂತ್ ಶುಕ್ರವಾರ ನೌಕಾಪಡೆಗೆ ಸೇರ್ಪಡೆಗೊಂಡಿದೆ. ಭಾರತದ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಹೊಂದಿರುತ್ತದೆ. ಅರಬ್ಬಿ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆಯ ಬಲವನ್ನು ಇದು ಹೆಚ್ಚಿಸಲಿದೆ. ಇದು ಕರ್ನಾಟಕದ ಕಾರವಾರವನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಪಶ್ಚಿಮ ಕಡಲನ್ನು ರಕ್ಷಿಸುವ ಹೊಣೆ ಹೊಂದಿದೆ. INS ವಿಕ್ರಾಂತ್ ಏನಿದು ಅಪ್ಪ ಅಂದರೆ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ನಾವು ತಿಳ್ಕೋಬೇಕು. INS ವಿಕ್ರಾಂತ್ ಅನ್ನೋ ನೌಕಾಪಡೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಜ್ಞಾಪಕ ಇಟ್ಕೊಂಡಿರಬೇಕು. ಇನ್ನು ಪಾಯಿಂಟ್ ನಂಬರ್ 15, ಕರ್ನಾಟಕ ಕಲಾ ಪ್ರಶಸ್ತಿಗೆ 14 ಕಲಾವಿದರು ಆಯ್ಕೆ. ಕರ್ನಾಟಕ ಕಲಾ ಪ್ರಶಸ್ತಿಗೆ 14 ಕಲಾವಿದರು ಆಯ್ಕೆ. ಯಾರ್ಯಾರು ಇಲ್ಲಿದ್ದಾರೆ ಕೊಟ್ಟಿದ್ದಾರೆ ನೋಡಿ. ಕೃಷ್ಣಪ್ಪ, ಹೇಮಂತ ಕುಮಾರ್, ಅನಂತ ಭಾಗವತ್, ಸುಗ್ಗನಹಳ್ಳಿ ಷಡಕ್ಷರಿ, ಗಿರಿಧರ್, ಗಾಯತ್ರಿ ಕೇಶವನ್, ಅನುರಾಧ್ ಎ ಕ್ರಾಂತ್, ಭಾನುಮತಿ ನರಸಿಂಹನ್, ಸುಗುರೇಶ, ಮಹದೇವಪ್ಪ ಪೂಜಾರ, ವಾನರಾಶಿ ಬಾಲಕೃಷ್ಣ, ರವೀಂದ್ರ ಶರ್ಮಾ, ಶಿವಶಂಕರ್, ನಾಗಭೂಷಣಯ್ಯ, ರವೀಂದ್ರ ಕಾಟೋಟಿ, ರತ್ನಮೂರ್ತಿ. ಇವರಿಗೆಲ್ಲರಿಗೂ ಕರ್ನಾಟಕದ ಕಲಾ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ 14 ಜನರು. ಪಾಯಿಂಟ್ ನಂಬರ್ 16, ಇಸ್ರೇಲ್ ಮತ್ತು ಹಬ್ಜುಲ್ಲಾ ನಡುವೆ ಡ್ರೋನ್ ಮತ್ತು ರಾಕೆಟ್ ದಾಳಿ. ಇಷ್ಟು ದಿನ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ನಡೀತಿತ್ತು. ಈಗ ಬಂದ್ಬಿಟ್ಟು ಇಸ್ರೇಲ್ ಮತ್ತು ಹೆಬ್ಜುಲ್ಲಾ ನಡುವೆ ಡ್ರೋನ್ ಮತ್ತು ರಾಕೆಟ್ ದಾಳಿ. ಏನು ಹೆಬ್ಜುಲ್ಲಾ ಅಂದರೆ ಬಂದ್ಬಿಟ್ಟು ಇದು ಲೆಬನಾನ್ ದೇಶದ ಒಂದು ಉಗ್ರ ಸಂಘಟನೆ ಹೆಬ್ಜುಲ್ಲಾ ಅನ್ನೋದು. ಇವ್ರು ಬಂದ್ಬಿಟ್ಟು ಇವ್ರ ಮಧ್ಯೆ ಮತ್ತು ಇಸ್ರೇಲ್ ಮಧ್ಯೆ ಇವಾಗ ಸ್ವಲ್ಪ ಕಚ್ಚಾಟ ನಡೀತಿದೆ. ಈಗಾಗಲೇ ಡ್ರೋನ್ಗಳಲ್ಲಿ ಮತ್ತು ರಾಕೆಟ್ಗಳಲ್ಲಿ ದಾಳಿ ನಡೆದಿದೆ ಜಾಸ್ತಿ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಇಸ್ರೇಲ್ನ ರಾಜಧಾನಿ ಬಂದ್ಬಿಟ್ಟು ಜೆರುಸಲೆಮ್, ಲೆಬನಾನ್ನ ರಾಜಧಾನಿ ಬಂದ್ಬಿಟ್ಟು ಬೈರುತ್. ಈ ಹೆಬ್ಜುಲ್ಲಾ ಅಂದರೆ ಏನಪ್ಪ ಅಂದರೆ ಹೆಬ್ಜುಲ್ಲಾ ಇದೊಂದು ಲೆಬನಾನ್ ದೇಶದ ಉಗ್ರ ಸಂಘಟನೆ ಆಗಿದೆ. ದೇಶದ ಒಂದು ಉಗ್ರ ಸಂಘಟನೆ. ಏನು ನೋಡ್ಕೊಂಡು ಸಾಯ್ತಾರೋ ಏನೋ. ಇಲ್ಲಿದೆ ನೋಡಿ, ಅದಕ್ಕೆ ಸಂಬಂಧಿಸಿದಂತೆ ಪೇಜರ್ ಸ್ಫೋಟಕ್ಕೆ ಪ್ರಾರಂಭಿಕ ಉತ್ತರ ಹೆಬ್ಜುಲ್ಲಾಗೆ ಹೇಗೆ ತಿಳಿಸಬೇಕೆಂಬುದು ಗೊತ್ತು. ನೇತನ್ಯಾಹು ಯಾರಪ್ಪ ಅಂದರೆ ಇಸ್ರೇಲ್ನ ಪ್ರಧಾನಿ. ಇವರು ಬಂದ್ಬಿಟ್ಟು ಇತ್ತೀಚೆಗೆ ಪೇಜರ್ ಸ್ಫೋಟಕ ಪ್ರಾರಂಭಿಸಿದ ಇಲ್ಲಿ ಇಸ್ರೇಲ್ನಲ್ಲಿ ನಡೆದಿತ್ತು. ಅದಕ್ಕೆ ಪ್ರತ್ಯುತ್ತರ ಹೇಗೆ ಕೊಡಬೇಕು ಅಂತ ಹೇಳಿದ್ದಾರೆ ನೇತನ್ಯಾಹು. ನೇತನ್ಯಾಹು ಯಾರಪ್ಪ ಅಂದರೆ ಇಸ್ರೇಲ್ನ ಪ್ರಧಾನಮಂತ್ರಿ. ಇಸ್ರೇಲ್ ಮೇಲೆ ಹೆಬ್ಜುಲ್ಲಾ ರಾಕೆಟ್ ದಾಳಿ. ಇದಕ್ಕೆ ಸಂಬಂಧಿಸಿದ ಪೂರಾ ಮಾಹಿತಿ ಇಲ್ಲಿದೆ, ಓದ್ಕೊಂಡ್ರೆ ಗೊತ್ತಾಗುತ್ತೆ. ನಮಗೆ ಬೇಕಾಗಿರೋದೇನು? ಇಸ್ರೇಲ್ನ ರಾಜಧಾನಿ ಯಾವುದು? ಜೆರುಸಲೆಮ್. ಹೆಬ್ಜುಲ್ಲಾ ಅಂದರೆ ಏನು? ಇದು ಬಂದ್ಬಿಟ್ಟು ಲೆಬನಾನ್ ದೇಶದ ಒಂದು ಉಗ್ರ ಸಂಘಟನೆ. ಹಾಗೆ ಬಂದ್ಬಿಟ್ಟು ಲೆಬನಾನ್ನ ರಾಜಧಾನಿ ಬೈರುತ್. ಇನ್ನು ಅವರು ಸಂಬಂಧಿಸಿದಂತೆ ಅಲ್ಲಿ ಪ್ರಧಾನಮಂತ್ರಿಗಳು ಯಾರಿದ್ದಾರೆ ಏನು ಅಂತ ತಿಳ್ಕೊಬೇಕು. ಇದು ಬಂದ್ಬಿಟ್ಟು ಎಷ್ಟು ಜನ ಸತ್ತಿದ್ದಾರೆ, ಯಾವಾಗ ರಾಕೆಟ್ ದಾಳಿ ಮಾಡಿದ್ರು, ಇದೆಲ್ಲ ಇರುತ್ತೆ. ಇದು ನಮಗೆ ಅವಶ್ಯಕತೆ ಇಲ್ಲ, ನೋಡ್ಕೋಬೇಕು. ತಿಳ್ಕೊಳೋದಕ್ಕೆ ಇದನ್ನು ಓದಬೇಕಾಗತ್ತೆ ಅಷ್ಟೇ. ಇನ್ನು ನೂತನ ವಾಯುಪಡೆಯ ಮುಖ್ಯಸ್ಥರಾಗಿ ಅಮರ್ಪ್ರೀತ್ ಸಿಂಗ್ ಆಯ್ಕೆ. ನೂತನ ವಾಯುಪಡೆಯ ಮುಖ್ಯಸ್ಥರಾಗಿ ಅಮರ್ಪ್ರೀತ್ ಸಿಂಗ್ ಆಯ್ಕೆ. ಏರ್ ಮಾರ್ಷಲ್ ಅಮರ್ಪ್ರೀತ್ ವಾಯುಪಡೆಯ ನೂತನ ಮುಖ್ಯಸ್ಥ.
ಇವರು ಬಂದ್ಬಿಟ್ಟು 5,000 ಗಂಟೆಗಳ ಕಾಲ ಯುದ್ಧ ವಿಮಾನ ಹಾರಿಸಿರುವ ಅನುಭವ ಹೊಂದಿರುವ ಏರ್ ಮಾರ್ಷಲ್ ಅವರು ಅಮರ್ಪ್ರೀತ್ ಸಿಂಗ್ ಭಾರತದ ವಾಯುಪಡೆಯ ನೂತನ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಇವರು ಸೆಪ್ಟೆಂಬರ್ 30ರಿಂದ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಜ್ಞಾಪಕ ಇಟ್ಕೋಬೇಕು, ಇದು ಕೂಡ ಕೇಳ್ತಾರೆ. ಈಗ ಭೂಸೇನಾ ಅಧ್ಯಕ್ಷರನ್ನು ಏನು ಮುಖ್ಯಸ್ಥರನ್ನು ಏನು ಕೇಳ್ತಾರೆ, ಜನರಲ್. ಹಾಗೆ ಬಂದ್ಬಿಟ್ಟು ವಾಯುಪಡೆಯ ಮುಖ್ಯಸ್ಥರನ್ನು ಬಂದ್ಬಿಟ್ಟು ಏರ್ ಚೀಫ್ ಮಾರ್ಷಲ್ಲು. ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಕರೀತಾರೆ. ಇದು ಕೂಡ ಕ್ವಶನ್ ರೈಸ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಪಾಯಿಂಟ್ ನಂಬರ್ 18, ದುಲೀಪ್ ಟ್ರೋಫಿ ಭಾರತದ ಎ ತಂಡಕ್ಕೆ ಪ್ರಶಸ್ತಿ. ದುಲೀಪ್ ಟ್ರೋಫಿ ಭಾರತದ ಎ ತಂಡಕ್ಕೆ ಪ್ರಶಸ್ತಿ. ಭಾರತದ ಸಿ ತಂಡದ ವಿರುದ್ಧ 132 ರನ್ ಗೆಲುವು ದಾಖಲಿಸಿದ ಕನ್ನಡದ ಮಯಾಂಕ್ ಅಗರ್ವಾಲ್ ನಾಯಕತ್ವದ ಭಾರತದ ಎ ತಂಡ ದುಲೀಪ್ ಟ್ರೋಫಿಯನ್ನು ಗೆದ್ದಿದೆ. ದುಲೀಪ್ ಟ್ರೋಫಿ ಇದು ಕ್ರಿಕೆಟ್ ಆಟಕ್ಕೆ ಸಂಬಂಧಿಸಿರುವಂಥದ್ದು. ಇದರಲ್ಲಿ ಭಾರತದ ಎ ತಂಡ, ಬಿ ತಂಡ, ಸಿ ತಂಡ ಹೀಗಿತ್ತು, ಹೆಸರುಗಳು ಕೊಟ್ಟಿದ್ರು. ಈಗ ಸಿ ತಂಡವನ್ನು ಸೋಲಿಸುವುದರ ಮೂಲಕ ಭಾರತದ ಎ ತಂಡ ದುಲೀಪ್ ಟ್ರೋಫಿಯನ್ನು ಪಡೆದುಕೊಂಡಿದೆ. ಇದರ ನಾಯಕತ್ವ ಬಂದ್ಬಿಟ್ಟು ಮಯಾಂಕ್ ಅಗರ್ವಾಲ್ ಅವರು ವಹಿಸಿಕೊಂಡಿದ್ದರು. ಇನ್ನು ಪಾಯಿಂಟ್ ನಂಬರ್ 19, HIV ತಡೆಗೆ 2 ಡೋಸ್ ಲಸಿಕೆ ಅಭಿವೃದ್ಧಿಪಡಿಸಿದ MIT ಸಂಸ್ಥೆ. HIV ತಡೆಗೆ 2 ಡೋಸ್ ಲಸಿಕೆ ಅಭಿವೃದ್ಧಿಪಡಿಸಿದ MIT ಸಂಸ್ಥೆ. ಈ HIV ಲಸಿಕೆನೇ ಇರಲಿಲ್ಲ ಇಷ್ಟು ದಿನ. ಸೊ ಅದರಿಂದ ಇದೇನಪ್ಪ ಅಂದರೆ ಹೆಚ್ಚು ಸ್ಪ್ರೆಡ್ ಆಗ್ತಿತ್ತು. ಈಗ ಅದನ್ನು ತಡೆಯೋದಕ್ಕೆ MIT ಸಂಸ್ಥೆಯವರು ಒಂದು ಲಸಿಕೆಯನ್ನು ಕಂಡಿದ್ದಾರೆ. ಯಾವುದದು? HIV ತಡೆಗೆ 2 ಡೋಸ್ ಲಸಿಕೆ ಅಭಿವೃದ್ಧಿ MIT. ಏನಿದು? HIV ತಡೆಗಟ್ಟಲು ಮೆಸ್ಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು 2 ಡೋಸ್ ಲಸಿಕೆ ತಯಾರಿಕೆ ಮಾಡಿದ್ದು, ಇದು ರೋಗಿಗಳ ಪ್ರತಿಕಾಯವನ್ನು ವೃದ್ಧಿಸುತ್ತದೆ ಎಂದು ಈ ಸಂಸ್ಥೆ ಹೇಳಿದೆ. ಯಾಕೆ ಕೊಡ್ತಾರಪ್ಪ ಅಂದರೆ, 1 ವಾರದ ಅಂತರದಲ್ಲಿ 2 ಡೋಸ್ ನೀಡಲಾಗುತ್ತದೆ. ಮೊದಲ ಡೋಸ್ನಲ್ಲಿ 20% ಲಸಿಕೆ ನೀಡಿದರೆ ಎರಡನೇ ಡೋಸ್ನಲ್ಲಿ 80% ಲಸಿಕೆ ನೀಡುತ್ತಾರೆ. ಇದು ಸೋಂಕಿನ ದೇಹದಲ್ಲಿ ರೋಗದ ವಿರುದ್ಧ ಹೋರಾಡಲು ಬೇಕಾದ ಪ್ರತಿಕಾಯಗಳನ್ನು ವೃದ್ಧಿಸುತ್ತದೆ ಎಂದು MIT ತಜ್ಞರು ಹೇಳಿದ್ದಾರೆ. 10 ಲಕ್ಷ ಜನಸಂಖ್ಯೆ ಸೋಂಕು ಪ್ರತಿ ವರ್ಷ ಸುಮಾರು HIV ಅನ್ನೋದು ಪ್ರತಿ ವರ್ಷ 10 ಲಕ್ಷ ಜನರಿಗೆ ಸ್ಪ್ರೆಡ್ ಆಗ್ತಿತ್ತಂತೆ. ಸೊ ಈ ಮಂದಿ HIV ಸೋಂಕಿಗೆ ತುತ್ತಾಗ್ತಿದ್ದಾರೆ. ಯಾಕಪ್ಪ ಅಂದರೆ ಮೈನ್ ರೀಸನ್ ಲಸಿಕೆ ಇಲ್ಲ, ಅದಕ್ಕಿಂತಲೇ ಇದು ಸ್ಪ್ರೆಡ್ ಆಗ್ತಿತ್ತು ಜಾಸ್ತಿ. ಈ ಲಸಿಕೆ ಅಭಿವೃದ್ಧಿ ಆಗಿರೋದ್ರಿಂದ ಸೋಂಕು ಹರಡುವುದನ್ನು ತಡೆಗಟ್ಟಬಹುದು ಎಂದು ಅವರು ಹೇಳಿದ್ದಾರೆ. ಸೊ ಫೈನಲ್ ಆಗಿ HIV ಕೂಡ ಒಂದು ಲಸಿಕೆ ಬಂತ ಗೊತ್ತಾಯಿತು. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿಯುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಏನಪ್ಪ ಅಂದರೆ ನಿಮಗೂ ಇದು ಸ್ವಲ್ಪ ಯೂಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನು ಮುಂದಿನ ದಿನಗಳಲ್ಲಿ ಬರುವಂಥ ಪ್ರಚಲಿತ ಘಟನೆಗಳನ್ನು ಕಲೆಕ್ಟ್ ಮಾಡಿ ಮುಂದಿನ ಕ್ಲಾಸಲ್ಲಿ ನಿಮ್ಮ ಭೇಟಿ ಆಗೋಣ. ಸೊ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.